ಫೈನಲಿ ನಾನು ಯೂಟ್ಯೂಬ್ ನೋಡಿ ಒಂದಿನದ ಮಟ್ಟಿಗೆ ಡಾಕ್ಟರ್ ಆದೆ. ಹಾಯ್ ಎವ್ರಿವನ್, ಇವತ್ತು ನನಗೋಸ್ಕರ ಒಂದು ಡ್ರೆಸ್ನ ಸ್ಟಿಚ್ ಮಾಡ್ಕೊಬೇಕಂತ ತುಂಬ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ಡಿಸೈನ್ನ ಪ್ಲ್ಯಾನ್ ಮಾಡಿ ಕಟ್ಟಿಂಗ್ ಮಾಡಿ ಸ್ಟಿಚ್ಚಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಆದರೆ ಏನಾಯಿತು ಗೊತ್ತಾ, ಸ್ಟಿಚ್ಚಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗಿದ್ದು ನನ್ನ ಮಿಷಿನ್ ವರ್ಕ್ ಆಗ್ತಾ ಇಲ್ಲ. ಅದಕ್ಕೆ ಡಾಕ್ಟರ್ ಅವಶ್ಯಕತೆ ತುಂಬ ಇದೆ. ಡಾಕ್ಟರ್ಗೆ ಕಾಲ್ ಮಾಡಿದ್ರೆ ಡಾಕ್ಟರ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಇನ್ನಿವತ್ತು ಡಾಕ್ಟರ್ ಸಿಗಲ್ಲ ಅಂತ ಗೊತ್ತಾಯಿತು. ಸೊ ನಾನೇ ಡಾಕ್ಟರ್ ಆಗೋಣ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಆಪ್ರೇಷನ್ ಹೇಗೆ ಮಾಡೋದು ಅಂತ ಒಂದೊಂದು ವಿಡಿಯೋನು ಡೀಟೇಲ್ಡ್ ಆಗಿ ನೋಡಿ ಕಲ್ತ್ಕೊಂಡೆ. ಆಪ್ರೇಷನ್ ಕೂಡ ಸ್ಟಾರ್ಟ್ ಮಾಡಿ. ಆಪ್ರೇಷನ್ ಆದಮೇಲೆ ರಿಸಲ್ಟ್ ನೋಡಿದ್ಮೇಲೆ ಗೊತ್ತಾಗಿದ್ದು ಆಪ್ರೇಷನ್ ಫೇಲ್ಡ್, ಟ್ರೈ ಅಗೇನ್ ಅಂತ. ಮತ್ತೆ ಏನು ಮಾಡೋದು, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಒಂದು ವಿಡಿಯೋನ ಓಪನ್ ಮಾಡಿ ಆಪ್ರೇಷನ್ ಹೇಗೆ ಮಾಡೋದು ಅನ್ನೋದನ್ನು ಡೀಟೇಲ್ಡಾಗಿ ನೋಡಿದೆ. ಫುಲ್ ವಿಡಿಯೋ ನೋಡಿದ್ಮೇಲೆ ಆಪ್ರೇಷನ್ನ ಸ್ಟಾರ್ಟ್ ಮಾಡಿಕೊಂಡೆ. ಈ ಸಲ ರಿಸಲ್ಟ್ ಏನಾಗುತ್ತಪ್ಪ ಅಂತ ಒಳ್ಳೊಳಗೇನೆ ತುಂಬ ಭಯ ಆಗ್ತಾಯಿತ್ತು. ಫೈನಲಿ ಆಪ್ರೇಷನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಆಪ್ರೇಷನ್ ಮುಗಿದ್ಮೇಲೆ ಐ ಫೆಲ್ಟ್ ಸೋ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಮೈ ಸೆಲ್ಫ್. ಫೈನಲಿ ನಾನು ಯೂಟ್ಯೂಬ್ ನೋಡಿ ಒಂದಿನದ ಮಟ್ಟಿಗೆ ಡಾಕ್ಟರ್ ಆದೆ. ಇವತ್ತು ನಾನು ಯಾವ ಡ್ರೆಸ್ನ ಸ್ಟಿಚ್ ಮಾಡಿದೆ ಅಂತ ತಿಳ್ಕೊಬೇಕಾ? ಹಾಗಾದರೆ ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡಿ. ನೀವಿನ್ನೂ ನನ್ನ ಅಕೌಂಟ್ನ ಫಾಲೋ ಮಾಡ್ತಾ ಇಲ್ವಾ? ಹಾಗಾದರೆ ನೆಕ್ಸ್ಟ್ ಪಾರ್ಟಿಗೋಸ್ಕರ ಫಾಲೋ ಮಾಡಿ. ಥ್ಯಾಂಕ್ ಯು.